ಮೀಟಿಂಗ್ ಆಯ್ತು ಇವಾಗ. ಬಂಗಾರಪೇಟು ನಮ್ ಕೆಜಿಎಫ್ ಒಟ್ಟಿಗೆ ಇತ್ತು. ಈಗ ಒಟ್ಟಿಗೆ ಆದ್ಮೇಲೆ ಸೆಪರೇಟ್ ಆದ್ಮೇಲೆ ಫಸ್ಟ್ ಮೀಟಿಂಗ್ ಮಾಡಿದೀವಿ ನಾವು ಇವಾಗ. ಸರ್ಕಾರಕ್ಕೆ ಈಗ ಅರ್ಜೆಂಟ್ ಆಗಿ ನಾವು ಬಜೆಟ್ ಮಾಡಿ ಕಳಿಸ್ಬೇಕಂತ ಒಂದು ಆದೇಶ ಬಂದಿದೆ. ಅದರಿಂದ ಇವಾಗ ನಾನು ಬಜೆಟ್ ಇದು ಮಾಡಿ ಸರ್ಕಾರಕ್ಕೆ ಕಳಿಸ್ತಾ ಇದೀವಿ, ಮತ್ತೆ ಆಕ್ಷನ್ ಪ್ಲಾನ್ ಕಳಿಸ್ತಾ ಇದೀವಿ ಸರ್ಕಾರಕ್ಕೆ. ಮತ್ತೆ ಇನ್ನು ಮೇಡಮ್ ಹತ್ರ ನೆಕ್ಸ್ಟ್ ಬಂದು ಡೇಟ್ ತಗೊಂಡು ಇದು ಲೇಔಟ್ ಎಲ್ಲ ಅಪ್ರೂವಲ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಜನ ಎಲ್ಲ ತುಂಬಾ ಬಂದು ಇದ್ ಮಾಡ್ತಾ ಇದ್ದಾರೆ. ಅದನ್ನ ನಮಗೂ ಈಗ ಸಪರೇಟ್ ಆಗಿದ್ದರಿಂದ ನಾವು ಫೈಲ್ಗಳೆಲ್ಲ ಸ್ವಲ್ಪ ನೋಡ್ಬೇಕಾಗುತ್ತೆ. ಸ್ವಲ್ಪ ಜನ ಬಂದು ಡಾಕ್ಯುಮೆಂಟ್ ಸರಿಯಾಗಿ ಕೊಡ್ಲಿಲ್ಲ. ಅದೆಲ್ಲ ಸ್ವಲ್ಪ ಸರಿ ಮಾಡ್ಕೊಂಡು ಇನ್ನೊಂದು ಡೇಟ್ ಕೊಟ್ಬಿಟ್ಟು ಇನ್ನೊಂದು ನೆಕ್ಸ್ಟ್ ಡೇಟ್ ಅಲ್ಲಿ ನಾವು ಅದು ಇದೆಲ್ಲ ಏನಿದೆ ಲೇಔಟ್ ಎಲ್ಲ ಅಪ್ರೂವಲ್ ಮಾಡಿ ಕೊಡ್ತೀವಿ ಸರ್ ನಾವು. ಸರಿ ಸರ್, ಈಗ 35 ವಾರ್ಡ್ಗಳು, ನಮ್ಮ 35 ವಾರ್ಡ್ಗಳಲ್ಲಿ ಅದೇ ಸಿಂಗಲ್ ಸೈಟ್ ಈಗ ಸೈಟ್ ಅಪ್ರೂವಲ್ ಕೊಡ್ತಾ ಇಲ್ಲ ಇಲ್ಲಿ ಇದು ಏರಿಯಾದಲ್ಲಿ. ಇವಾಗ ಸರ್ಕಾರ ಬಂದು ಹೊಸ ಆದೇಶ ಮಾಡಿದೆ. ಏನ್ ಕಟ್ಬಿಟ್ಟಿದ್ದಾರೆ, ಅವ್ರ ಮನೆ ಕಟ್ಬಿಟ್ಟಿರೋದು ಇಲ್ಲ ಲೇಔಟ್ ಕೆಡಿ ಅಂತ ಪರ್ಮಿಷನ್ ತಗೊಂಡಿಲ್ಲ ಲೇಔಟ್ ಮಾಡಿರೋದು ಅವರೆಲ್ಲ ಬಂದು ಇವಾಗ ಮಾಡ್ಕೋಬಹುದು ಸರ್. ಇವಾಗ 35 ವಾರ್ಡಿಂದ ಬಂದು ಮಾಡ್ಕೋಬಹುದು ನಗರಸಭೆಯಲ್ಲಿ, ಮತ್ತೆ ಕೆಡಿಯಾದಲ್ಲಿ ಬಂದು ಮಾಡ್ಕೊಂಡು ನಗರಸಭೆಯಲ್ಲಿ ಹೋಗಿ ಖಾತಾ ಓಪನ್ ಮಾಡ್ಕೋಬಹುದು. ಅವರು ಅನಾಥರೈಸ್ ಯಾರು ಕಟ್ಕೊಂಡಿದ್ದಾರೆ ಅವ್ರಿಗೊಂದು ಸರ್ಕಾರ ಒಂದು ಒಳ್ಳೆ ಅವಕಾಶ ಕೊಟ್ಟಿದೆ. ಅದನ್ನ ಬಂದು ಅವ್ರು ಈಸ್ಕೊಂಡ್ ಮಾಡ್ಕೋಬಹುದು. ಇಲ್ಲ ಬಿ ಖಾತಾನೇ ಆಗದೆ ಇರುವಂತಹ ಅವ್ರಿಗೆ ಖಾತಾ ಇಲ್ಲ, ಮನೆ ಬಿ ಖಾತೆ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನ ಎ ಖಾತೆ ಮಾಡೋದಕ್ಕೆ ನಾವು ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಕನ್ಕ್ಲೂಷನ್ ತಗೊಂಡು ಅದನ್ನ ಎ ಖಾತೆ ಮಾಡೋದಕ್ಕೆ ಅವಕಾಶ ಅದನ್ನ ಪರಿಗಣನೆ ತಗೊಂಡು ಮಾಡುವಂತ ವ್ಯವಸ್ಥೆ. ಇನ್ನೊಂದು ಪಬ್ಲಿಕ್ ಒಂದು ಅವೇರ್ನೆಸ್ ಕೊಟ್ಟು ಬೇಕು ಅಪ್ಲಿಕೇಶನ್ ಎ ಖಾತೆ ಬೇಕು ಅಂದ್ರೆ ಅದು ನಗರಾಭಿವೃದ್ಧಿ ಪ್ರಾಧಿಕಾರ ಕೊಡ್ತೀವಿ. ಬಿ ಖಾತೆ ಮಾಡೋದಕ್ಕೆ ಆಲ್ರೆಡಿ ಅದಕ್ಕೆ ನಮ್ಗೆ ಅವಕಾಶ ಇದೆ, ಸರ್ಕಾರಿ ಸುತ್ತೋಲೆ ಪ್ರಕಾರ ಅವಕಾಶ ಇದೆ. ನಮ್ಗೆ ಬಿ ಖಾತಾ ಬೇಡ ಎ ಖಾತಾ ಬೇಕು ಅಂದ್ರೆ ನಾವು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರ್ತೀವಿ. ಅಲ್ಲಿಂದ ಕನ್ಕ್ಲೂಷನ್ ತಗೊಂಡು ಎ ಖಾತಾ ಕೊಡ್ತೀವಿ. ಮಾತ್ರ ನಾವು ಬಿಲ್ಡಿಂಗ್ ಲೈಸೆನ್ಸ್ ಕೊಡ್ತಾ ಇದೆ ಯಾವ್ದು ಓಲ್ಡ್ ಏರಿಯಾ ಒಳಗಡೆ. ಇವಾಗ ಅದು ಫ್ಲಾಶ್ ಆಯ್ತು. ಅದು 2024 ಅದು 9ನೇ ತಿಂಗಳು ಅಲ್ಲಿವರೆಗೂ ಆಗಿರೋ ಅಂತ ಯಾವುದೇ ಆಗಲಿ ಬಿ ಖಾತಾ ಆಗಲಿ ಅನಾಥ ಎಲ್ಲರೂ ಬಂದು ಎ ಖಾತಾ ಮಾಡಿಸ್ಕೊಳ್ಳೋಕೆ ಪ್ರಾವಿಷನ್ ಇದೆ. ಅವ್ರಿಗೆ 76 ನಾವು MAR ಇವಾಗ ಕೇಳ್ತಾ ಇದ್ದೀವಿ, ಇವಾಗ ಕೇಳಲ್ಲ ನಾವು. ಅವ್ರು ಎಲ್ಲರನ್ನೂ ಬರ್ಬೋದು. ವೈಲೇಷನ್ ಖಾಲಿ ಸೈಟ್ ಇರೋರು ಬಂದು ಮೊದಲು ಡೆಮಾಲಿಷನ್, ಹಳೆ ಬಿಲ್ಡಿಂಗ್ ಡೆಮಾಲಿಷನ್ ಕೊಡ್ತಾ ಇರಲಿಲ್ಲ, ಅದು ಇವಾಗೆಲ್ಲ ಡೆಮಾಲಿಷನ್ಗೂ ಕೊಡ್ಬೋದು ನಗರಸಭೆಯವರು. ನಮ್ಮಲ್ಲಿ ಇವಾಗ ಖಾತೆಗೆ ಬಿಲ್ಡಿಂಗ್ ಲೈಸೆನ್ಸ್ಗೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಸಿಂಗಲ್ ಸೈಟ್ ಮಾಡ್ಕೊಂಡ್ರೆ ನಾವು ಅವ್ರು ಎ ಖಾತಾ ಕೊಡ್ತಾರೆ. ಅಕಸ್ಮಾತ್ ಅವ್ರದ್ದೇನೋ ಬಿ ಖಾತಾ ಇತ್ತು ಅಂತಂದ್ರೆ ಅವ್ರು ಬಂದು ಇಲ್ಲಿ ಅಪ್ರೋಚ್ ಮಾಡಬೇಕು. ನಮ್ಗೆ ಕೊಟ್ರೆ ನಾವು ಅದನ್ನ ಸಿಂಗಲ್ ಸೈಟ್ ಮಾಡ್ಕೊಡ್ತೀವಿ. ವೈಲೇಷನ್ಸ್ ಏನಾರು ಆಗಿತ್ತು ಅಂದ್ರೆ ಅದು ಜಾಸ್ತಿ ವೈಲೇಷನ್ಸ್ಗೆ ರೆಗ್ಯುಲೈಸ್ ಮಾಡಕ್ ಬರೋದಿಲ್ಲ. ನಾವು ಓನ್ಲಿ 15% ಮಾತ್ರ ವೈಲೇಷನ್ಸ್ ಇದ್ರೆ ಅದನ್ನ ಇದು ಮಾಡ್ಕೊಂಡು ಫೀಸ್ ಅದೇನ್ ಕೊಟ್ಟಿದ್ದಾರೆ ಅದನ್ನ ಹಾಕೊಂಡು ರೆಗ್ಯುಲೈಸ್ ಮಾಡ್ತೀವಿ. ಹಾಗಾಗಿ ಅದು ಮಾಡ್ಕೊಳ್ಬೋದು. ಹಾಗಾಗಿ ಇವಾಗ ನಾವು ಕಮಿಷನರ್, ನಗರಸಭೆ ಕಮಿಷನರ್ ಮೂಲಕನೇ ಅವರು ಒಂದು ವಾರ್ಡ್ ನಲ್ಲಿ ಅವ್ರದ್ದು ಇದೆಯಲ್ಲ ಟಿಪ್ಪರ್, ಅದು ಅನೌನ್ಸ್ಮೆಂಟ್ ಮಾಡಿಸ್ತೀವಿ ಸದ್ಯದಲ್ಲಿ. ಅದು ಮಾಡಿಸಿದ್ರೆ ಜನಗಳಿಗೆ ಎಲ್ಲಾರ್ಗು ಅವೇರ್ನೆಸ್ ಹೋಗಿ ಅವ್ರು ಯಾರ್ಯಾರು ಅನಧಿಕೃತವಾಗಿ ಕಟ್ಟಿದ್ದಾರೆ, ಅನಧಿಕೃತ ಲೇಔಟ್ ನಲ್ಲಿ ಯಾವ ಕಟ್ಟಡ ಕಟ್ಬಿಟ್ಟಿರ್ತಾರೆ ವಿತೌಟ್ ಪರ್ಮಿಷನ್ ಅಂತವರೆಲ್ಲ ಬಂದು ರೆಗ್ಯುಲೈಸ್ ಮಾಡ್ಕೊಂಡ್ರೆ ಅವ್ರ ಪ್ರಾಪರ್ಟಿ ಸೇಫ್ ಇರ್ತೈತಿ. ಎ ಖಾತಾ ಮಾಡೋದ್ರಿಂದ ಅವ್ರದ್ದು ಸೇಫ್ ಪ್ರಾಪರ್ಟಿ. ಬಿ ಖಾತಾಗೆಲ್ಲ ಮೊದಲು ಅನಾಥರೈಸ್ಡ್ ಅಂತ ಸುಮ್ಮನೆ ಟ್ಯಾಕ್ಸ್ ಪರ್ಪಸ್ಗೆ ಬಿ ಖಾತಾ ಮಾಡ್ಕೊಂಡಿದ್ರು. ಇವಾಗ ಅದನ್ನು ಸರ್ಕಾರ ಪ್ರಾವಿಷನ್ ಮಾಡ್ಕೊಟ್ಟಿರೋದ್ರಿಂದ ಇವಾಗ ಅದನ್ನ ಬಂದು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಂದು ಅವ್ರು ಮಾಡಿಸ್ಕೊಳ್ಬೋದು. ಅದು ಸ್ಕೀಮ್ ಇಂದಾನೆ ನಮ್ಗೆ ಆದಾಯ ಬರೋದು ಡೆವಲಪ್ಮೆಂಟ್ ಲೇಔಟ್ ಮಾಡಿದ್ರೆ ಮಾತ್ರ. ನಾವು ಪ್ರೈವೇಟ್ ಲೇಔಟ್ಸ್ ಇರ್ತವೆ, ಇವಾಗ ಅದನ್ನು ಸ್ವಲ್ಪ ಬರ್ತಾ ಇದಾವೆ. ನಮ್ಮ ಅಥಾರಿಟಿಯಿಂದ ಲೇಔಟ್ ಡೆವಲಪ್ ಮಾಡ್ಬೇಕು. ಅದು 26 ಎಕರೆ ಲ್ಯಾಂಡ್ ಇದೆ. ಸೊ ಅದರಿಂದ ಬರೋ ಆದಾಯದಲ್ಲಿ ನಾವು ಜನಗಳಿಗೆ ಕಡಿಮೆ ವೆಚ್ಚದಲ್ಲಿ ಸೈಟ್ಸ್ ಮಾಡ್ಬೋದು. ಲ್ಯಾಂಡ್ ಪರ್ಚೇಸ್ ಮಾಡ್ಕೊಂಡು ಆಫ್ ಸೈಟ್ ಮಾಡ್ಬೋದು. ಪಾರ್ಕ್ ಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ಸ್ವಲ್ಪ ಪ್ರಾವಿಷನ್ಸ್ ಇದೆ. ಇದನ್ನ ಲಿಮಿಟೆಡ್ ಇದರಲ್ಲಿ ಅಂಥದ್ದೆಲ್ಲ ನಾವು ಮಾಡ್ಕೊಳ್ಬೋದು. ಅದನ್ನ ನಾವು ರಿಸಲ್ಟ್ ಇಟ್ಟಿದ್ದೀವಿ. ಒಂದಂದ್ರೆ ನಮ್ದು ಆ ಸ್ಕೀಮ್ ದುಡ್ಡು ಬಂದ್ರೇನೆ ನಮ್ಗೆ ಏನಾರು ಅಭಿವೃದ್ಧಿ ಮಾಡೋದಕ್ಕೆ ದುಡ್ಡು ಬರೋದು. ಇಲ್ಲಾಂದ್ರೆ ಆದಾಯ ನಮ್ದು ಬೇರೆ ಯಾವ್ದು ಸೋರ್ಸ್ ಇಲ್ಲ, ಯಾವ್ದು ಅನುದಾನ ಸರ್ಕಾರದಿಂದ ಯಾವ್ದು ಬರೋದಿಲ್ಲ. ಆದಾಯ ಮೂಲ ಇಟ್ಕೊಂಡಿದ್ದು ನೀವು ಈ ಸರ್ಕ್ಯುಲರ್ ಆದೇಶ ಆದ್ರೆ ಜನಗಳು ಬಂದ್ರೆ ಇಮಿಡಿಯೇಟ್ ಆಗಿ ಇದೆಲ್ಲಾನು ರೆಗ್ಯುಲೈಸ್ ಆದ್ರೆ ಆದಾಯ ಬರುತ್ತೆ. ಅಥಾರಿಟಿಗೆ, ನಗರಸಭೆಗಾಗ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರಗಳೇ ಆದಾಯ ಬರುತ್ತೆ. ಸಾಮಾನ್ಯ ವಿಭಾಗದಲ್ಲಿ 2,22,35,315 ರೂಪಾಯಿ ನಿರೀಕ್ಷಿತ ಅಂದಾಜು ಆದಾಯ ಅಂತ ಇಟ್ಕೊಂಡಿದ್ದೀವಿ ಸರ್. ಅದರಲ್ಲಿ ಒಂದು ಸೆಕೆಂಡ್, ಪ್ರಾಧಿಕಾರದ ಅಧಿಕಾರಿ ನೌಕರ ವೇತನ ಅಂತ ಹೇಳಿದ್ರೆ ಇವೆಲ್ಲ ಕಾಯಂ ನೌಕರರ? ಕಾಯಂ ಇಲ್ಲ, ಕಾಯಂ ಮಾತ್ರ. ಹೌದೌದು.
ಇದರಲ್ಲಿ ಸಾಮಾನ್ಯ ವಿಭಾಗದಲ್ಲಿ ನಾವು ಇದನ್ನ ಇಟ್ಕೊಂಡಿದ್ದೀವಿ ಸರ್. ಅದು 25-26 ಸಾಲಿನಲ್ಲಿ ನಿರೀಕ್ಷಿತ ಅಂದಾಜು ವೆಚ್ಚ ಬಂದ್ಬಿಟ್ಟು 2,11,10,978. ಇದ್ರಲ್ಲಿ ಸಾಮಾನ್ಯ ವಿಭಾಗದಲ್ಲಿ ಯಾವ್ದಾವ್ದು ಬರುತ್ತೆ ಅಂದ್ರೆ ಸರ್, ಇವಾಗ ಸೆಕ್ಷನ್ ಕಾಲಮ್ 18 ರಲ್ಲಿ ಶುಲ್ಕ ಮತ್ತು ನಿಯಮ ಹಾಗೂ ಮಾರ್ಗಸೂಚಿಯಂತೆ ನಿವೇಶನ ನಕ್ಷೆ ಲೇಔಟ್ ಆದಾಯ ಬರುವಂತದ್ದು ಸರ್. ನಕ್ಷೆಯಿಂದ ಕಟ್ಟಡ ಪರವಾನೆಯಿಂದ ಬರೋದು ನಾವು ಒಂದು 2 ಲಕ್ಷ ಅಂತ ಅಂದಾಜು ಇಟ್ಕೊಂಡಿದ್ದೀವಿ 26-27ಕ್ಕೆ. ಆಮೇಲೆ ನಿವೇಶನ ಒಗ್ಗೂಡಿಸಿ ಅಮಾಲ್ಗಮೇಷನ್ಗೆ 10,000 ಇಟ್ಕೊಂಡಿದೆ. ಅಮಾಲ್ಗಮೇಷನ್ ಜಾಸ್ತಿ ಮಾಡಲ್ಲ, ಕಡಿಮೆ ಇರ್ತೈತೆ, ಅದಕ್ಕೆ 10,000 ಇಟ್ಕೊಂಡಿದ್ದೀವಿ. ಹಾಗೆ ಪರಿಶೀಲನಾ ಶುಲ್ಕದಲ್ಲಿ ಖಾಸಗಿ ಬಡಾವಣೆ ಆದಾಯ ಬಂದ್ಬಿಟ್ಟು ನಾವು 25 ಲಕ್ಷ ಇಟ್ಕೊಂಡಿದ್ದೀವಿ. 25 ಲಕ್ಷ ಇಟ್ಕೊಂಡಿದ್ದೀವಿ. ಹಂಗೆ ರಿಂಗ್ ರೋಡ್ ಸೆಸ್ಸು 50 ಲಕ್ಷ. ಹಂಗೆ ನೀರಿನ ಸರಬರಾಜು 50 ಲಕ್ಷ. ಈ ಸೆಸ್ಗಳೆಲ್ಲ ನಾವು ಕನ್ಸೆಂಟ್ ವಾಟರ್ ಬೋರ್ಡ್ಗೆ ಮತ್ತೆ ಸ್ಲಮ್ ಸೆಸ್ ಎಲ್ಲ ಸ್ಲಮ್ ಬೋರ್ಡ್ ಅವ್ರಿಗೆ ಎವ್ರಿ ಇಯರ್ 95% ಅವ್ರದ್ದು ನಾವು ಮಾಡಿಸಿ 5% ಮಾತ್ರ ನಾವು ಯೂಸ್ ಮಾಡ್ತೀವಿ. ಈ 3ನೇ ಕಾಲಮಲ್ಲಿ ಎಷ್ಟು ಲಾಸ್ಟ್ ಇಯರ್ ನಾವು ಆದಾಯ ನಿರೀಕ್ಷೆ ಮಾಡಿದ್ವಿ, ವಾಸ್ತವವಾಗಿ ಎಷ್ಟು ಆದಾಯ ಬಂದಿದೆ ಅನ್ನೋದನ್ನ ಹಾಕಿರ್ತಾರೆ. ಆಮೇಲೆ ಖರ್ಚು ಅಷ್ಟೇ, ಡಿಸೆಂಬರ್ ವರೆಗೆ ವಾಸ್ತವವಾಗಿ ಎಷ್ಟು ಖರ್ಚಾಗಿದೆ, ಮತ್ತೆ 3 ತಿಂಗಳಲ್ಲಿ ಎಷ್ಟು ಖರ್ಚಾಗಿದೆ, ಮುಂದಿನ ವರ್ಷಕ್ಕೆ ನಾವು ಎಷ್ಟು ಖರ್ಚು ಮಾಡಬಹುದು, ಎಷ್ಟು ಆದಾಯ ಬರುತ್ತೆ, ಎಷ್ಟು ಖರ್ಚು ಮಾಡಬಹುದು ಅನ್ನೋದು ಬಜೆಟ್. ನಿರೀಕ್ಷಿತ ಆದಾಯ ಏನಕ್ಕೆ ಯಾವ್ದ್ರಲ್ಲಿ ಎಷ್ಟು ಬರ್ಬೋದು, ಜಾಸ್ತಿ ಕಡಿಮೆ ಆಗ್ಬೋದು. ಅಂದ್ರೆ ನಾವು ಈ ಆವರೇಜ್ ನೋಡ್ಕೊಂಡು 3 ತಿಂಗಳು ಮತ್ತೆ ಈ ಹಿಂದಿನ ಆದಾಯ ನೋಡ್ಕೊಂಡು ನಾವು ಪ್ರೆಡಿಕ್ಟ್ ಮಾಡ್ತೀವಿ ಇಷ್ಟು ಬರ್ಬೋದು ಅಂತ. ಯಾಕಂದ್ರೆ ಲಾಸ್ಟ್ ಇಯರ್ ಕಡಿಮೆ ಇತ್ತು, ಗ್ರಾಂಟ್ಸ್ ಎಲ್ಲ ಬರುತ್ತೆ. ಇಲ್ಲ ಸರ್ಕಾರ ಬರೋದಿಲ್ಲ. ಬರೀ ಇಲ್ಲಿ ಅಷ್ಟೇ, ಗ್ರಾಂಟ್ಸ್ ಏನು ಬರೋದಿಲ್ಲ. ಇವಾಗ ನಮ್ದು ಒಂದು ಲೇಔಟ್ ಇದೆ ಸರ್, 26 ಎಕರೆ ಅಕ್ವಿಸಿಷನ್ ಮಾಡ್ಕೊಂಡಿದೀವಿ. ಮತ್ತೆ ಎಲ್ಲ ಫ್ಯೂಚರ್ ಆಗಿದೆ, ಟೆಕ್ನಿಕಲ್ ಸ್ಯಾಂಕ್ಷನಿಂಗ್ ಎಲ್ಲ ಆಗಿದೆ. ಇವಾಗ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಕಳಿಸಿದೀವಿ. ಅದು ಒಂದು ನಮ್ಗೆ ಬಂದ್ರೆ ನಮ್ಗೆ ಆಲ್ಮೋಸ್ಟ್ ಒಂದು 21 crores ಪ್ರಾಜೆಕ್ಟ್ ಅದು ಬಂದ್ರೆ ನಮ್ಗೆ ಪ್ರಾಫಿಟ್ ಬರುತ್ತೆ. ಅದು ಒಂದು ಬಂದ್ರೆ ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಬೋದು, 100 ಕಮರ್ಷಿಯಲ್. ಅದು DPR ರೆಡಿ ಮಾಡಿಸಿದ್ದೀನಿ, ಅದು ಆಗುತ್ತೆ. ಅದನ್ನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಕಳಿಸಿದ್ವಿ. ಆಮೇಲೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಸಂಬಂಧ ಆಗಿ ಮೇಡಮ್ ಅವರು ಸೆಕ್ರೆಟರಿ ಅವರಿಗೆ ಕೇಳಿದ್ದಾರೆ ಅನುದಾನ, ಅದನ್ನು ಆಗ್ಬೋದು. ಅದನ್ನು ಪ್ರಪೋಸಲ್ ಹೋಗಿದೆ. ಬಟ್ ಲ್ಯಾಂಡ್ ಇವಾಗ ನಾವು ಒಂದು 2-3 acres ಲ್ಯಾಂಡ್ ಅಪ್ರೋಚ್ ರೋಡ್ಗೆ ಅಂತ ಒಂದು DC ಅವ್ರಿಗೆ ಲೆಟರ್ ಹಾಕಿದ್ವಿ. ಅದನ್ನ ಬೆಮ್ಮೆಲ್ ಅವ್ರ ಜೊತೆ ಮಾತಾಡ್ಕೊಂಡು ಅದನ್ನ ಅಕ್ವಿಸಿಷನ್ ಮಾಡ್ಕೊಂಡ್ರೆ ಅಪ್ರೋಚ್ ರೋಡ್ ನಮ್ಮ ಸೈಟ್ ಸಿಗುತ್ತೆ, ಇಂಟಿಗ್ರೇಟೆಡ್ ಟೌನ್ಶಿಪ್. ಅದು ಸಿಕ್ಕಿದ್ರೆ ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಅದಾಗೆ ಎಲ್ಲ ಪ್ರಪೋಸಲ್ಸ್ ಎಲ್ಲ ಹೋಗಿದೆ ಸೆಕ್ರೆಟರಿ ಲೆವೆಲ್. ನಮ್ಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇವಾಗ 50-50 ಸ್ಕೀಮ್ಸ್ ಏನಾದ್ರು ಸಿಕ್ಕಿದ್ರೆ ನಾವು KDFC ಲೋನ್ ತಗೊಳ್ಬೋದು. ಲೋನ್ ಕೊಡಕ್ಕೆ ರೆಡಿ ಇದ್ದಾರೆ ಅವ್ರು ಏನಿದ್ರೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ರೆ ನಾವು ಕೊಡ್ತೀವಿ ಅಂದಿದ್ದಾರೆ. ಸೊ ಅದು ಕೊಟ್ರೆ ನಮ್ಗೆ ಪ್ರಾಫಿಟ್ ಬರುತ್ತೆ. ಇದು ಇಲ್ಲಾಂದ್ರೆ ಇಷ್ಟರಲ್ಲೇ ಹೋಗ್ತಾ ನಾವು ಲೇಔಟ್. ಅದಕ್ಕೆ ಇವಾಗ ಅನ್ಆಥರೈಸ್ ಮ್ಯಾಕ್ಸಿಮಮ್ ಕಂಟ್ರೋಲ್ ಮಾಡ್ಬಿಟ್ಟಿದೀವಿ. ನಾನು ಬಂದಾಗಿಂದ ಇಲ್ಲಿವರೆಗೂ 20,000 ಇದಿತ್ತು. 11B ಖಾತಾ ಬ್ಲಾಕ್ ಮಾಡಿಸ್ಬಿಡ್ತೀವಿ. ಆಲ್ ಓವರ್ ಕರ್ನಾಟಕ ಬ್ಲಾಕ್ ಆಯ್ತು. ಇವತ್ತುವರೆಗೂ ಅವ್ರಿಗೆ ಇರ್ಲಿ, ಅದನ್ನ ಬ್ಲಾಕ್ ಓಪನ್ ಮಾಡಿಲ್ಲ. ನಿಮ್ಗೆ ಗೊತ್ತಿದೆ, B ಖಾತಾ ಇದೆ, ಯಾವ್ದು ಮಾಡ್ತಾ ಇಲ್ಲ. ಹಾಗೆ ಇವಾಗ ಎಲ್ಲರೂ ಬರ್ತಾ ಇದ್ದಾರೆ, ಸ್ವಲ್ಪ ಆದ್ರೂ ನಮ್ಮ ಲೇಔಟ್ಸ್ ಅಂತ ಬರ್ತಾ ಇದ್ದಾರೆ. ಮೊದಲು ಯಾರು ಬರ್ತಾ ಇಲ್ಲ. 16ನೇ ಇಸ್ವಿಯಿಂದ ಎಲ್ಲ ಬರೀ ಅಥಾರಿಟಿಗಳಲ್ಲಿ ತುಂಬಾ ದುಡ್ಡು ಬರಬೇಕು, ಯಾಕಂದ್ರೆ ಡೆವಲಪ್ಮೆಂಟ್ ಮಾಡಬೇಕು, ಜನಗಳು ಬಡವರಿಗೆ ಕಡಿಮೆ ದುಡ್ಡಿನಲ್ಲಿ ಸೈಟ್ಗಳು ಕೊಡ್ಬೇಕು. ನಮ್ದು ಇಂಟೆನ್ಷನ್ ಅದು. ಬಟ್ ಈ ಅನ್ಆಥರೈಸ್ಡ್ ಇಂದ ಯಾವುದೂ ಆಗಿರ್ಲಿಲ್ಲ. ಅದು ಇವಾಗ DC ಅವ್ರ ಮೂಲಕ ಅದನ್ನು ಕಂಟ್ರೋಲ್ ಮಾಡಿದೀವಿ. ಇವಾಗ ಇನ್ನೂ ಒಂದು, ಅದನ್ನ ಆಮೇಲೆ ಹೇಳ್ತೀನಿ ಸರ್, ಇದು ಮುಗಿಸ್ಕೊಂಡು ಒಂದು ಅದೇ ಹೊಸದಾಗೆ ಸರ್ಕ್ಯುಲರ್ ಯೂಸ್ ಮಾಡಿ ಅಷ್ಟು 50 ಲಕ್ಷ ಇಟ್ಕೊಂಡಿದ್ದೀವಿ ಸರ್. ಹಂಗೆ ಹೆಚ್ಚುವರಿ ವಿನ್ಯಾಸ ಪ್ರತಿಗಳು, ಪತ್ರಿಕಾ ಪ್ರಕಟಣೆ ಆದಾಯ, ಉಪಯುಕ್ತ ವಸ್ತು ವಿಲೇವಾರಿ ಆದಾಯ, ಸಿಬ್ಬಂದಿಯವರ ಹಬ್ಬ ಮುಂಗಡ ಹಣ, ನೌಕರಿ ಗೃಹ ಸಾಲ ಮರುಪಾವತಿ, ಸ್ಥಿರ ಠೇವಣಿ ಆದಾಯ, ಇದೆಲ್ಲ ಜನರಲ್ ಫಂಡ್ ಅಲ್ಲೇ ಬರುವಂತದ್ದು ಸರ್. ಇದು ಟೋಟಲ್ ಇದರಲ್ಲಿ ರಾಜೀವ್ ಗಾಂಧಿ ಲೇಔಟ್ಗೂ ಬಡಾವಣೆ ನಿವೇಶನದ ಕ್ರಯಪತ್ರ ಅದರಿಂದ ನಮ್ಗೆ ಬರ್ತಾ ಇತ್ತು ಸ್ವಲ್ಪ. ಇವಾಗ ಸ್ವಲ್ಪ ಒಂದು 2 ಕೇಸ್ ಇದಾಗಿದೆ ಸರ್, ಹ್ಯಾಂಡ್ ಓವರ್ ಮಾಡಿದೀವಿ ನಾವು ಎಲ್ಲ ಇದು ರಾಜೀವ್ ಗಾಂಧಿ ಲೇಔಟ್ಸ್ ಫುಲ್ ಹ್ಯಾಂಡ್ ಓವರ್ ಮಾಡಿದೀವಿ. ಒಂದು ಸ್ಟ್ರೆಚ್ ಅಲ್ಲಿ ಇನ್ನ ಅವರು ಇದೇ ಮಾಡಿಸ್ಕೊಂಡಿಲ್ಲ, ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದೀವಿ. ಅವ್ರು ಬಂದ್ರೆ ನಾವು ಸೇಲ್ ಡೀಡ್ ಇದು ಮಾಡ್ಕೊಂಡ್ಬಿಟ್ರೆ ಅದು ಸ್ವಲ್ಪ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿರೋದು. ಅದನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅಲ್ಲಿ ಕೇಳ್ತಾ ಇದ್ರು. ಅದಕ್ಕೆಲ್ಲ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಗರಸಭೆ ವ್ಯಾಪ್ತಿಗೆ ಬರುತ್ತೆ, ಇನ್ನೆಲ್ಲ ಅವರೇ ಮಾಡ್ತಾರೆ ಅಂತ ಹೇಳಿದೀವಿ ಓನರ್ಸ್ಗಳೆಲ್ಲ. ಅದೊಂದು ಇದೆ ಸರ್. ಅದರಲ್ಲಿ ನಾವು ಖಾತಾದಿಂದ ನಮ್ಗೆ ಬರ್ಬೋದು ಅಂತ ಇಟ್ಕೊಂಡಿದೀವಿ. ಅದ್ರಲ್ಲಿ ಒಂದು 20 ಲಕ್ಷ 2 ಲಕ್ಷ ಇಟ್ಕೊಂಡಿದೀವಿ.
ಇಂಜಿನಿಯರಿಂಗ್ ನೋಂದಣಿ ರಿನ್ಯೂವಲ್ಗೆ ಅದು ಒಂದು 2,000 20,000 ಇದೆ, 20,000 ಆ ಥರ ಈ ಥರ ಜನರಲ್ ಫಂಡ್ಸ್ಗಳಲ್ಲಿ ನಮಗೆ ಇಷ್ಟು ಇದು ಬರುತ್ತೆ ಅಂತ predict ಮಾಡಿದ್ದಾರೆ. ಓವರಾಲ್ ಘೋಷವಾದೆ ಹಾ. ಎಷ್ಟು ನಿರೀಕ್ಷಿತ ಆದಾಯ ಇದು ನಮ್ಗೆ ಟೋಟಲ್ ಇವಾಗ ಸಾಮಾನ್ಯ ವಿಭಾಗದಲ್ಲಿ ಇವೆಲ್ಲ ಬರ್ತವೆ. ಇದರಲ್ಲಿ ಸಾಲಿನ ನಿರೀಕ್ಷಿತ ಅಂದಾಜು ಆದಾಯ ಬಂದ್ಬಿಟ್ಟು 2,22,32,315 ರೂಪಾಯಿ. ಸಾಲಿನ ನಿರೀಕ್ಷಿತ ಅಂದಾಜು ವೆಚ್ಚ 25-26 ಸಾಲಿನಲ್ಲಿ 2,11,10,978. ಹಾಗೆ ಕೆರೆ ಅಭಿವೃದ್ಧಿ ಶುಲ್ಕದಲ್ಲೂ ಅಷ್ಟೇ 1,06,00,000 ಅದು ಇಟ್ಕೊಂಡಿದೀವಿ. ಇದರಲ್ಲಿ 1 ಕೋಟಿ ಖರ್ಚಾಗುತ್ತೆ. ಇದ್ರನ್ನು ಕೆರೆದ್ರೂ ಅಷ್ಟೇನೆ ಒಂದು ನಮ್ಗೆ ಕೆರೆ ಫಂಡ್ ಅಂತ ಇತ್ತು. ಅದು ಲಾಸ್ಟ್ ಮೀಟಿಂಗ್ MLA ಸರ್, ಬಂಗಾರಪೇಟೆ MLA ಸರ್, ನಮ್ಮ MLA ಮೇಡಮ್ ಅವರು ಇಬ್ರು ಮೀಟಿಂಗ್ ಅಲ್ಲಿ ಅದನ್ನ ಅವ್ರು ಕೊಡ್ಬೇಕು ಅಂತ ರೆಸಲ್ಯೂಷನ್ ಆಗಿತ್ತು. ಅವ್ರಿಗೆ ದಾಸವಹಳ್ಳಿಲಿ ಬರುತ್ತೆ, ಅದು ಟ್ಯಾಂಕ್ ನಂಬರ್ 64, ಅದು ದಾಸವಹಳ್ಳಿಲಿ ಬರೋದ್ರಿಂದ ಅದನ್ನು ನಾವೆಲ್ಲ DPR ರೆಡಿ ಮಾಡಿಸಿ ಇವಾಗ ಟೆಕ್ನಿಕಲ್ ಬಿಡ್ಗೂ ಹಾಕಿ ಇವಾಗ ಟೆಕ್ನಿಕಲ್ ಬಿಡ್ ಅಲ್ಲಿ ಇಬ್ರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದನ್ನ ನಾನು DC ಸಾಹೇಬ್ರಿಗೆ ಡೇಟ್ ತಗೊಂಡು ನಾನು ಅದನ್ನ ಅಲ್ಲಿಂದ ನಮ್ಮ ಕಮಿಷನರ್ಸ್ಗೆ ಕಳಿಸ್ತೀನಿ. ಅದು ಟೆಕ್ನಿಕಲ್ ಬಿಡ್ ಅಪ್ರೂವಲ್ ಆಗಿ ಬಂದ್ಮೇಲೆ ನೆಕ್ಸ್ಟ್ ನಾವು ಅದನ್ನ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಅದು ಸದ್ಯದಲ್ಲೇ ಅದು ಆಗುತ್ತೆ. ಕೆರೆ ಅಭಿವೃದ್ಧಿಲಿ ನಾವು ಇವಾಗ ಮೇಡಮ್ ಹೇಳ್ದಂಗೆ ಒಂದು 2 ಇದು ಉರ್ಗಮ್ ಕೆರೆನೂ ಮಾಡ್ಬೇಕು ಅಂತ ಒಂದು ಇಂಟೆನ್ಷನ್ ಇದೆ ಮೇಡಮ್ಗೆ. ಹಾಗೆ ಮೇಡಮ್ ಅನುದಾನ ತರ್ತೀನಿ ಅಂತ ಹೇಳಿ ಸೆಕ್ರೆಟರಿ ಮೇಡಮ್ ಹತ್ರ ಮಾತಾಡಿದ್ದಾರೆ. ಪಾರ್ಕ್ ಡೆವಲಪ್ಮೆಂಟ್ ಅಲ್ಲಿ ನಮ್ಗೆ ಫಂಡ್ ಇಲ್ಲ ಸರ್. ಸ್ಪೆಷಲ್ ಆಗಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಈ ಸರಿ ನಾನು ಆದಾಯ ಬಂದ್ರೆ ಈ 50 ನಮ್ದು ಏನು 50-50 ಸ್ಕೀಮ್ ನಲ್ಲಿ ಆದಾಯ ಬಂದ್ರೆ ಅದರಲ್ಲೇ ನಾವು ಯೂಸ್ ಮಾಡ್ಕೋಬಹುದು ಫಂಡ್ ಅಂತ ಅಂದ್ಬಿಟ್ಟು ನಮ್ಮ ಫಂಡ್ ಯುಟಿಲೈಸೇಷನ್ ಸರ್ಕ್ಯುಲರ್ ನಲ್ಲಿ ಇದೆ. ಅಂಬೇಡ್ಕರ್ ಕೋರ್ಟ್ ಹತ್ರ ಇಲ್ಲಿ ನೆಹರು ಪಾರ್ಕ್ ಇದೆ. ಪಾರ್ಕ್ ಸ್ವಲ್ಪ ಡೆವಲಪ್ ಮಾಡಬೇಕು. ಅದೇನ ಲಿಟಿಗೇಷನ್ ಅಲ್ಲಿ ಲಿಟಿಗೇಷನ್ ಇಲ್ಲ, ಅಂಬೇಡ್ಕರ್ ಭವನ ಲಿಟಿಗೇಷನ್ ಇದೆ. ಪಾರ್ಕ್ ಏನಿದೆ? ಪಾರ್ಕ್ ಏನಿಲ್ಲ. ಅದೇ ಬಟ್ ಪ್ರಾವಿಷನ್ ಮಾಡ್ಕೊಳ್ಳಿ ಅಂದ್ರೆ ಬಜೆಟ್ ನಲ್ಲಿ ಪಾರ್ಕ್ ಗೆ ಅಂತ ನಾನು 2 ಕೋಟಿ ಇಟ್ಟಿದ್ದೀನಿ. ಬಟ್ ನಮ್ಗೆ ಆದಾಯ ಬರೋದ್ ನೋಡ್ಬೇಕಲ್ವಾ, ಅದೊಂದೇ ಹೇಳಿದೆ. ಸ್ಕೀಮ್ ಅಲ್ಲಿ ಇರೋದ್ ಬಂದ್ರೆ ನಮ್ಗೆ ಪ್ರಾಫಿಟ್ ಬಂದ್ರೆ ನಾವ್ ಅದಕ್ಕೆ ಪಟ್ಟ 2 ಇದ್ರಲ್ಲಿ ಇಟ್ಕೊಂಡಿದೀವಿ ನೋಡಿ ಸರ್. ಕೋಟಿನ ಬಂದ್ರೆ ಅದು ಅಂದಾಜು ನಾವು ಹಾಕೊಂಡಿದೀವಲ್ಲ ಅದ್ರಲ್ಲಿ ಬಂದ್ರೆ ನಾವು ಇದನ್ನ ಡೆವಲಪ್ ಮಾಡ್ಬೇಕಂತ ಇದ್ದೀವಿ. ಅದರಲ್ಲಿ ನಾವು ಯೂಸ್ ಮಾಡ್ಬೋದು, ಯುಟಿಲೈಸೇಷನ್ ಆಫ್ ಫಂಡ್ ಅಲ್ಲಿ ನಾವು ಮಾಡ್ಕೊಳ್ಬಹುದು ಪಾರ್ಕ್. ಹಾಗೆ ಅದೊಂದು ಕೆರೆದು ನಾವು ಅದೊಂದು 2 ಯೂಸ್ ಮಾಡ್ತೀವಿ. ಪಾರ್ಕ್ ಮತ್ತೆ CSI ಅದರಲ್ಲಿ ನಮ್ಗೆ 1,70,70,000 ಅದು ಇದು ಮಾಡಿದ್ವಿ ನಿರೀಕ್ಷಿತ ಅಂದಾಜು ಆದಾಯ. ಇದರಲ್ಲಿ ನಿರೀಕ್ಷಿತ ಅಂದಾಜು ವೆಚ್ಚ ಬಂದ್ರೆ 95 ಲಕ್ಷ ನೋಡಿ. ಪಾರ್ಕ್ ಅಂದ್ರೆ ನಮ್ದು ಲ್ಯಾಂಡ್ ಯೂಸ್ ಇರ್ತದೆ, ರಿಸರ್ವ್ಡ್ ಜಾಗ ಇಟ್ಟು 2,65,000, 2,50,000 ಅಂತ ಹಾಕೊಂಡು ಅದು ಅಷ್ಟಕ್ಕೆ ಇರುತ್ತೆ. ಸ್ಲಮ್ಸಸ್ ಕಡಿಮೆ ಇರುತ್ತೆ ನಮ್ದು. ಆಮೇಲೆ ಬಂಡವಾಳ ಬಟ್ ಅದನ್ನ ಮೇಡಮ್ ಫಂಡ್ ಏನ್ ಯೂಸ್ ಮಾಡ್ಬೋದು? ಇಲ್ಲ ಫಂಡ್ ಏನ್ ಹೇಳಿದರೆ MLA ಮೇಡಮ್ ಮತ್ತೆ ಸೆಕ್ರೆಟರಿ ಮೇಡಮ್ ಡಿಸ್ಕಷನ್ ಮಾಡೋ ಪ್ರಕಾರ ಅದನ್ನ ಆಕ್ಷನ್ ಅದನ್ನ ರಿಸಲ್ಟ್ ಫಾರ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಇಡ್ತೀವಿ ಅಂತ ಹೇಳಿದೀವಿ. ಸೊ ಅದನ್ನ ಆ ಫಂಡ್ ಅನ್ನ ನಾವು ಇಂಟಿಗ್ರೇಟೆಡ್ ಟೌನ್ಶಿಪ್ ಇಟ್ಕೊಳ್ಳೋಣ, ಅದು ಡೆವಲಪ್ಮೆಂಟ್ ಮಾಡೋದಕ್ಕೆ ಏನಿದೆ ಅದನ್ನ ನಾವು ಅಲ್ಲಿ ರಿಸಲ್ಟ್ ಇಟ್ಕೊಂಡಿದ್ದೀವಿ. ಅದೊಂದು ಬರೋದು ಕಿರಣ ಮತ್ತು ವಾಣಿಜ್ಯ ನಿವೇಶನದಿಂದ ಬರುವ ಆದಾಯ ಅದು 1,75,000 ಅಂತ ಹೇಳ್ತೀವಿ. ನಮ್ಗೆ ಏನೇನು ಉಳಿತಾಯ ಬಡ್ಜೆಟ್ ಅಂದ್ರೆ ನಮ್ಗೆ 1,02,38,282 ಇದು ಬರುತ್ತೆ ಸರ್. ನಮ್ಗೆ ಟೋಟಲ್ ಉಳಿತಾಯ ಬಡ್ಜೆಟ್ ಅಲ್ಲಿ 25,55,837 ನಮ್ಮ ಟೋಟಲ್ ಉಳಿತಾಯ ಎಲ್ಲ ಆದಾಯ ಮತ್ತೆ ಖರ್ಚು ಎಲ್ಲ ಕಳೆದ್ರೆ 25 ಲಕ್ಷ ಇವಾಗಂದು ಇದರಲ್ಲಿ 12 ಕೋಟಿಗೆ 12 ಲಕ್ಷ ಅಂದಾಜು ನಿರೀಕ್ಷೆ ಆದಾಯ ಬಜೆಟ್ ನಿರೀಕ್ಷೆ ಮಾಡಿದ್ದಾರೆ. ಅದ್ರಲ್ಲಿ 11,86,00,000 ಖರ್ಚು. ಉಳಿತಾಯ 25,55,000 ಉಳಿತಾಯ ಬಜೆಟ್ ಇದು ಕಾನೂನು ಶುಲ್ಕ ಸೇರ್ಕೊಂಡು ಅವ್ರು ಹೇಳೋ ಪ್ರಕಾರ 1,02,02,00,000 ಉಳಿತಾಯ.